ಒಟ್ಟಿನಲ್ಲಿ ಪಟ್ಟದ ಪಗಡೆಯ ಆಟ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಖಂಡಿತವಾಗ್ಲೂ ಬಂದಿದೆ. ಇಷ್ಟು ದಿನಗಳ ಕಾಲ ಇವತ್ತು ತೀರ್ಮಾನ ಆಗುತ್ತೆ, ನಾಳೆ ತೀರ್ಮಾನವಾಗುತ್ತೆ ಅಂತ ಹೇಳಿ ಅನ್ಕೊಂಡೇ ಬರ್ತಾ ಇದ್ದಿದ್ದು ಈಗ ಕೊನೆಗೂ ಆ ಒಂದು ಕಾಲ ಸನ್ನಿಹಿತವಾಗಿದೆ. ಆದ್ರೆ ಇಲ್ಲಿ ಅತಿ ಆತ್ಮವಿಶ್ವಾಸದಿಂದಾಗಿ ಸಿದ್ದರಾಮಯ್ಯ ಅವರು ಏನಾದ್ರು ಮೈ ಮರ್ತುಬಿಟ್ರಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಹೈಕಮಾಂಡ್ ಬದಲಾವಣೆ ಮಾಡಲ್ಲ ಅಂತಾನೆ ಬಹಳವಾಗಿ ಅವರು ನಂಬಿದ್ರು. ಕಳೆದ 6-7 ತಿಂಗಳಿನಿಂದ ಲೆಕ್ಕಾಚಾರವನ್ನ ಹಾಕೊಂಡೇ ಬರ್ತಾ ಇದ್ದಂತಹ ಕಾಂಗ್ರೆಸ್ನ ಹೈಕಮಾಂಡ್ ಕೌಂಟರ್ ಆಗಿ ತಂತ್ರಗಾರಿಕೆಯನ್ನ ನಡೆಸದೆ ಸುಮ್ಮನೆ ಸಿದ್ದರಾಮಯ್ಯ ಅವರು ಯಾಕಿದ್ರು? ಕೇವಲ ಆಪ್ತರ ಮೇಲೆ ಮಾತ್ರ ಭಾರ ಹಾಕಿ ಸುಮ್ಮನಾಗ್ಬಿಟ್ಟಿದ್ರ ಹಾಗಾದ್ರೆ ಮುಖ್ಯಮಂತ್ರಿಗಳು? ನಿಮ್ಮನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ ಅಂತ ಅವ್ರ ಆಪ್ತರು ಹೇಳ್ತಾನೆ ಇರ್ತಿದ್ರು. ಸೊ ಅಸಲಿ ಪ್ರಯತ್ನ ಮಾಡದೆ ಸಿಎಂಗೆ Hotel Management with AI. Join IIHM, International Institute of Hotel Management. ಅಟ್ಟಕ್ಕೇರಿಸಿ ಕೂರಿಸಿದ್ರ ಹಾಗಾದ್ರೆ ಅವರ ಆಪ್ತರು. ಇನ್ನು ಈ ಕಡೆ ಸಿದ್ದರಾಮಯ್ಯ ಬಿಟ್ಟು ಬೇರೆ ಆಯ್ಕೆಗೆ ಹೈಕಮಾಂಡ್ ಒಂದ್ ಕಡೆ ಗಮನವನ್ನು ಕೊಡ್ತಾ ಇತ್ತು. ಆದ್ರೆ ಹೈಕಮಾಂಡ್ ನಡೆಯನ್ನ ಗೇಜ್ ಮಾಡ್ಲಿಲ್ವಾ ಹಾಗಾದ್ರೆ ಸಿದ್ದರಾಮಯ್ಯವರು? ಏನ್ ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನುವಂಥದ್ದು ಹಾಗಾದ್ರೆ ಸಿದ್ದರಾಮಯ್ಯವರಿಗೆ ಗೊತ್ತಾಗ್ಲಿಲ್ವಾ? ಅಷ್ಟೊಂದು ಈಸಿಯಾಗಿ ಏನಾದರೂ ನಿನ್ನೆ ನಡೆದಂಥ ಒಂದು ಮಾತುಕತೆ ಸಂದರ್ಭದಲ್ಲಿ ಈಗ ನಮಗೆ ಸಿಕ್ಕಂಥ ಒಂದು ಇನ್ಸೈಟ್ಸ್ ಪ್ರಕಾರ ಅವ್ರನ್ನೇನು ಕರೆದ್ರು ಮಾತಾಡಿದ್ರು ಆ ಟೈಮ್ನಲ್ಲಿ ಅವ್ರು ಹೇಳಿದ್ದಾರೆ, ಇಲ್ಲ ನನ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಥವಾ ನಾನು ಮಾಡಿರುವಂಥ ಒಂದು ಕೊಟ್ಟಿರುವಂಥ ಯೋಜನೆಗಳು, ನಾನು ಮಾಡಿರುವಂಥ ಕೆಲಸ ಕಾರ್ಯಗಳು ಇದೆಲ್ಲವೂ ಕೂಡ ಗಮನಿಸಿ ಅಂತ ಹೇಳಿದಾಗಲೂ ಕೂಡ ಯಾವಾಗ ರಾಹುಲ್ ಗಾಂಧಿ ಅವರು ಇಲ್ಲ ನೀವು ಕೊಟ್ಟ ಮಾತು ಅನ್ನುವಂಥದ್ದನ್ನು ನೆನಪಿಸಿದ್ರು ಆಗ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ನಮಗೆ ಗೊತ್ತಾಗಿರುವಂಥ ಮಾಹಿತಿ. ನಮ್ಮ ಪ್ರತಿನಿಧಿ ಪ್ರಸನ್ನ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಪ್ರಸನ್ನ, ಈ ವಿಚಾರದಲ್ಲಿ ಈ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿದಾಗ 6-7 ತಿಂಗಳಿಂದ ನಡೀತಾ ಇದ್ದಂಥ ಒಂದು ಪ್ರಹಸನ, ಸೊ ಆ ಟೈಮ್ನಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಪಾಳೆಯದಿಂದ ನಿಜಕ್ಕೂ ಕೂಡ ಒಂದು ರೀತಿಯ ಆ ಶಕ್ತಿ ಪ್ರದರ್ಶನ ಅಥವಾ ಅವರನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂಥದ್ರ ಬಗ್ಗೆ ಅಷ್ಟೊಂದು ಹಾರ್ಶ್ ಆಗಿ ಕೆಲಸಗಳು ಆದ್ವಾ ಅಥವಾ ಈಸಿಯಾಗಿ ಬಿಟ್ಕೊಟ್ರೆ ಅಥವಾ ತುಂಬ ಓವರ್ ಕಾನ್ಫಿಡೆಂಟ್ ಆಗಿ ಇದ್ಕೊಂಡು ಇದೆಲ್ಲವೂ ಕೂಡ ಆಗೋಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಈಗ ಮೂಡ್ತಾ ಇದೆ. ಈ ಆ್ಯಂಗಲ್ನಲ್ಲಿ ನಾವು ನೋಡೋದಾದ್ರೆ ಈಗ ಪ್ರಸನ್ನ, ಹಾಗಾದ್ರೆ ರೆಹಮಾನ್, ಎಲ್ಲೋ ಒಂದು ಕಡೆ ನಿನ್ನೆ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ, ಸಿದ್ದರಾಮಯ್ಯವರು ಈಗ ತೆಗೆದುಕೊಂಡಿರುವಂಥ ನಿರ್ಧಾರವನ್ನು ಅವಲೋಕಿಸಿದ್ರೆ ಎಲ್ಲೋ ಒಂದು ಕಡೆ ಅತಿಯಾದಂಥ ಆತ್ಮವಿಶ್ವಾಸ ಅವರು ಫೇಲ್ ಆಗೋದಕ್ಕೆ ಕಾರಣ ಆಗ್ತಿದ್ಯಾ ಅಂತ ಖಂಡಿತವಾಗಿಯೂ ಕೂಡ ಅನಿಸ್ತಾ ಇದೆ. ಹೌದು, ಸಿದ್ದರಾಮಯ್ಯವರು ಗಟ್ಟಿಯಾಗಿದ್ದಾರೆ, ಪ್ರಬಲರಾಗಿದ್ದಾರೆ, ಅಹಿಂದ ವರ್ಗದ ಮಾಸ್ ಲೀಡರು, ರಾಜ್ಯವನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ, ಗ್ಯಾರಂಟಿಗಳನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲವೂ ಓಕೆ. ಆದರೆ ಅದನ್ನ ಹೈಕಮಾಂಡ್ಗೆ ಕನ್ವೆ ಮಾಡೋದ್ರಲ್ಲಿ ಎಲ್ಲಿ ಎಡವಿದ್ರು ಹಾಗಾದ್ರೆ? ಸಿದ್ದರಾಮಯ್ಯನವರ ಆಪ್ತರು ಪದೇ ಪದೇ ಡಿನ್ನರ್ ಮೀಟಿಂಗ್ಗಳನ್ನ, ರಹಸ್ಯ ಸಭೆಗಳನ್ನ, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನ ಖಂಡಿತವಾಗಿಯೂ ಮಾಡ್ತಾ ಇದ್ದಾರೆ. ಆದರೆ ಮೀಟಿಂಗ್ಗಳಲ್ಲಿ ಆದಂಥ ನಿರ್ಧಾರ ಹೈಕಮಾಂಡ್ಗೆ ಯಾಕೆ ಕನ್ವೆ ಆಗಲಿಲ್ಲ? ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನುವಂಥದ್ದು ಅವರ ಆಪ್ತ ಸಚಿವರ ನಿಲುವಾಗಿತ್ತು ನಿಜ, ಆದರೆ ಅದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಎಲ್ಲಿ ತಪ್ಪಿದ್ರು? ಇದೆಲ್ಲವೂ ಕೂಡ ಈಗ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಹೈಕಮಾಂಡ್ ಬೇರೆ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಿದೆ ಅನ್ನುವಂಥದ್ದು ಅಥವಾ ಹೊಸ ನಾಯಕತ್ವದ ಬಗ್ಗೆ ಹೈಕಮಾಂಡ್ ಯೋಚನೆ ಮಾಡ್ತಿದೆ ಅನ್ನುವಂಥದ್ದನ್ನ ಅಳೆಯೋದ್ರಲ್ಲಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಸ್ವಲ್ಪ ಎಡವಿದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಸಿದ್ದರಾಮಯ್ಯನವರ ಆತ್ಮವಿಶ್ವಾಸಕ್ಕೆ ವಿರುದ್ಧವಾಗಿ ಒಂದು ಆಲೋಚನೆಯನ್ನ ಖಂಡಿತವಾಗಿ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಳೆದ 6-7 ತಿಂಗಳಿಂದ ರಾಹುಲ್ ಗಾಂಧಿ ಅವರು ರಾಜ್ಯದ ವರದಿಯನ್ನ ತರಿಸ್ಕೊಳ್ತಾ ಇದ್ದಾರೆ, ಲೆಕ್ಕಾಚಾರಗಳನ್ನ ಹಾಕ್ತಿದ್ದಾರೆ, ಜಾತಿ ಸಮೀಕರಣಗಳ ಬಗ್ಗೆ ಯೋಚನೆಯನ್ನ ಮಾಡ್ತಿದ್ದಾರೆ. 2028ರ ಚುನಾವಣೆಯ ದೃಷ್ಟಿಯಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಜವಾಬ್ದಾರಿ ಕೊಟ್ಟರೆ ಹೇಗೆ ಅನ್ನುವಂಥ ವರದಿಗಳನ್ನ ತರಿಸ್ಕೊಂಡಿದ್ದಾರೆ. ಇಷ್ಟು ಸುದೀರ್ಘವಾದಂಥ ಪ್ರಯತ್ನ ರಾಹುಲ್ ಗಾಂಧಿ ಅವರಿಂದ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪಾಳೆ ಏನ್ ಮಾಡ್ತಾ ಇತ್ತು? ಅತಿಯಾದ ಆತ್ಮವಿಶ್ವಾಸ ಈ ಒಂದು ಅಪಘಾತಕ್ಕೆ ಅವಕಾಶ ಮಾಡಿಕೊಟ್ಟಿತ್ತ? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಮಾಡ್ತಾ ಇದ್ದಾವೆ. ಸಿದ್ದರಾಮಯ್ಯನವರನ್ನ ನೀವು ಕಳೆದ ಹಲವಾರು ತಿಂಗಳುಗಳಿಂದ ಅಥವಾ ಕಳೆದ 1-1.5 ವರ್ಷದಿಂದ ಗಮನಿಸಿದ್ರೆ ಸಿದ್ದರಾಮಯ್ಯನವರು ಮಾಡಿದ ತಂತ್ರಗಾರಿಕೆ ಝೀರೋ. ಅವರ ಆಪ್ತರು ಸಭೆ ಸೇರಿರಬಹುದು ಅಥವಾ ಅದಕ್ಕೆ ಪ್ರಯತ್ನಗಳಾಗ್ತಾ ಇರಬಹುದು. ಪರಮೇಶ್ವರ್ ಅವ್ರನ್ನ ನೀವು ಜೊತೆಲಿಟ್ಕೊಂಡು ಹೈಕಮಾಂಡ್ನ ಬಾಗಿಲನ್ನು ಕೂಡ ತಟ್ಟಿರ್ಬೋದು. ಆದರೆ ಪರಮೇಶ್ವರ್ ಅವರ ಹೆಸರನ್ನು ಕೂಡ ಕಾಯಿನ್ ಮಾಡೋದ್ರಲ್ಲಿ ಎಲ್ಲಿ ತಪ್ಪಿತು ಹಾಗಾದ್ರೆ? ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ, ದಲಿತ ಸಿಎಂ ಟ್ರಂಪ್ ಕಾರ್ಡ್ ಅನ್ನ ಬಳಸೋದ್ರಲ್ಲೂ ಎಲ್ಲಾದರೂ ಎಡುವುದ್ರ? ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪ್ರಯತ್ನ ಡಿ.ಕೆ. ಶಿವಕುಮಾರ್ ಅವರ ಪಾಳಯದಿಂದ ಜೋರಾಗಿ ದೆಹಲಿ ಮಟ್ಟದಲ್ಲಿ ನಡೀತಾ ಇತ್ತು. ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗುವಂಥ ಪ್ರಯತ್ನಗಳನ್ನ ನಿರಂತರವಾಗಿ ನಡೆಸ್ತಾ ಇದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಹೋರಾಟಕ್ಕೆ ಅಥವಾ ಅವರ ಒಂದು ಪ್ರಯತ್ನಗಳಿಗೆ ಕೌಂಟರ್ ಆಗಿ ಸಿದ್ದರಾಮಯ್ಯನವರ ಪ್ರಯತ್ನಗಳು ಏನು ಅನ್ನೋದನ್ನ ಗಮನಿಸಿದ್ರೆ ಅದು ಝೀರೋ ಅಂತ ಅನ್ಸುತ್ತೆ. ಅದರಲ್ಲೂ ಸಿದ್ದರಾಮಯ್ಯನವರು ಇಷ್ಟು ಚಾಣಾಕ್ಷ ರಾಜಕಾರಣಿ ಅಂತ ಎಲ್ಲರೂ ಕೂಡ ಅತ್ಯಂತ ವಿಶ್ವಾಸದಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಎಲ್ಲಿ ನಡೆದಿದೆ ಅಥವಾ ಅವರ ತಂತ್ರಗಾರಿಕೆ ಪದೇ ಪದೇ ಫೇಲ್ ಆಗಿದ್ದೆಲ್ಲಿ? ಅವರ ಆಪ್ತರನ್ನ ಹೈಕಮಾಂಡ್ ಮೂಲೆಗೆ ಕೂರಿಸ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ನೀವು ಗಟ್ಟಿಯಾಗಿ ಧ್ವನಿ ಎತ್ತಿಲ್ಲ ಅಂದ್ರೆ ಎಲ್ಲೋ ತಂತ್ರಗಾರಿಕೆ ಎಡವಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೆಹಮಾನ್, ಪ್ರಸನ್ನ, ಮಾತಾಡ್ತೇನೆ ನಿಮ್ಮ ಜೊತೆಗೆ ಮತ್ತಷ್ಟು.